ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಪ್ರತೀಕಾರದ ಪ್ರತಿಜ್ಞೆ. ಇಂದಿನ ಪರಿಸ್ಥಿತಿಯಲ್ಲಿ ಯುದ್ಧ ಅನಿವಾರ್ಯನಾ? ಪಿಒಕೆ ವಾಪಸ್ ಪಡೆಯಲು ಇದು ಸರಿಯಾದ ಸಮಯನ? ಜಗತ್ತಿನ ಮುಂದೆ ಭಾರತದ ಶಕ್ತಿ ಏನೆಂದು ತೋರಿಸಲು ಇದು ಒಳ್ಳೆ ಸಂದರ್ಭನ? ಯುದ್ಧವಾದರೆ ನಾವು ಸನ್ನದ್ಧ. ಇದೆಲ್ಲದರ ಬಗ್ಗೆ ಜನಮಿತ್ರ ಡಿಜಿಟಲ್ನೊಂದಿಗೆ ಮಾಜಿ ಸೈನಿಕರ ಮನದಾಳದ ಮಾತು. ಹಾಸನ ಜಿಲ್ಲೆ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೀನಿ. ನನ್ನ ಹೆಸರು ಗೋವಿಂದೇಗೌಡ ಅಂತೇಳಿ. ಇವಾಗ 140 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಶಕ್ತಿಯನ್ನು ನಾವು ತೋರಿಸ್ಬೇಕು ಅಂತ ನನ್ನ ಅಭಿಪ್ರಾಯ, ನಮ್ಮ ಸೈನಿಕರ ಅಭಿಪ್ರಾಯ. ನಾವು ಶಕ್ತಿ ತೋರಿಸ್ಬೇಕು. ಸಣ್ಣ ರಾಷ್ಟ್ರದವ್ರು ನಮಗೆ ಬಂದು ಒದೀತೀನಿ ನೆಗಿತವ್ರೆ. ಎಲ್ಲಿ ಒದೀತಾರೆ? ನಾವು ಅಂಥದ್ದು ಹೋರಾಟ ಮಾಡಿ ಬಂದಿದ್ದೀವಿ. ಅದಕ್ಕೋಸ್ಕರ ಈ ಏನು ರಾಜಕೀಯದವ್ರು ಕುಂಭ ಕೊಟ್ಟು ಮಾಡಿಸ್ತಿದ್ದಾರೆ, ಅವ್ರು ನಮಗೆ ಬೇಕಿಲ್ಲ ರೀ ಈ ವಾರು ಅಂತ ಹೇಳ್ತಾರೆ. ರಾಜ್ಯ CM ನಮ್ಗೆ ಯಾಕೆ ಬೇಕು ವಾರು, ನಮಗೆ ಬೇಕಿಲ್ಲ ವಾರು ಅಂತ ಕೇಳ್ತಾರೆ. ನಮ್ಮ ದೇಶದ ಸೈನಿಕರು ಸಾಯ್ತಿದ್ದಾರೆ, ಅನ್ನ ನೀರಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ದೇಶಕ್ಕೋಸ್ಕರ. ಅದು ಮಾತ್ರ ಸರಿ ಇಲ್ಲ. ಯಾವುದೇ ಒಬ್ಬ CM ಆಗಿರ್ಬೋದು, ಅವ್ರ ಮಂತ್ರಿ ಆಗಿರ್ಬೋದು, ಯಾರೇ ಇರ್ಬೋದು, ಮಾತಾಡ್ಬೇಕಾದ್ರೆ ನ್ಯಾಲಿಗೆ ಹರಿಬಿಡಬಾರ್ದು. ಅದನ್ನ ಏಕವಚನ ಮಾತಾಡ್ಬಾರ್ದು. ಬಹುವಚನಲ್ಲಿ ನಮ್ಮ ದೇಶ ಬಗ್ಗೆ ಏನು ಮಾತಾಡ್ಬೇಕು ಅನ್ನೋದ ಘನತೆ ಗೌರವಕ್ಕೆ ಮಾತಾಡಬೇಕು. ನಮ್ಮ ಭಾರತ ದೇಶ ನೀರು, ನಮ್ಮ ಭಾರತ ದೇಶ ಅನ್ನ ತಿನ್ಕೊಂಡು ನಮಗೆ ದ್ರೋಹ ಬಗ್ಗೆ ಮಾತಾಡ್ತಾವ್ರ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಏನು ಬೇಕಾದ್ರೆ ಮಾತಾಡಬಾರ್ದು. ಭಾರತ ಮಾತು ಒಬ್ಬರೇ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ಎಲ್ಲ ಒಂದಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಸಣ್ಣ ರಾಜಕೀಯದ್ರು ಅದ್ರ ಬಗ್ಗೆ ವಾದ ಮಾಡ್ತಿದ್ದಾರೆ. ನಮ್ಗೆ ಯಾಕೆ ಬೇಕು ವಾರು? ನಮ್ಗೆ ಬೇಕಿಲ್ಲ. ಏನೋ 2 ಗುಡ್ಲಿ ಬೆಂಕಿ ಹಾಕ್ಬಿಟ್ಟು ಮೋದಿ ವಾರ ಮಾಡಿಸ್ತಾವನೆ. 2 ಗುಡ್ಲಿ ಬೆಂಕಿ ಹಾಕಿ ಹೋಗಿದ್ರು ಮೋದಿ ಅವರು. ಇದು ಮಾತಾಡೋ ಮಾತು ಸರಿನಾ? ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಬೇರೆ ಇದ್ರವರು? ಪಾಕಿಸ್ತಾನ ಬಗ್ಗೆ ಏನು ತಿಳ್ಕೊತಾರೆ? ಇರ್ತಾರೆ ಅಲ್ಲೇ ಸರಿ ಅಂತ ತಿಳ್ಕೊತಾರೆ. ಮಾತಾಡಬಾರ್ದು. ನಮ್ಮ ದೇಶ ನಮ್ಮದು. ಜೈ ಜವಾನ್ ಜೈ ಕಿಸಾನ್ ಅಂತ ಹೋರಾಟ ಮಾಡ್ತಿದ್ದೀವಿ. ಇವತ್ತು ರೈತರಾಗ್ಬೋದು, ಇವತ್ತು ಸೈನಿಕರಾಗ್ಬೋದು, ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಅದು ಮುನ್ನೆಚ್ಚರಿಕೆ ಎಲ್ಲರಿಗೂ ಅನ್ವಯಿಸುತ್ತೆ. ಭಾರತ ದೇಶ ಪ್ರಜೆಗೆ ಇದ್ದಾಗ 140 ಕೋಟಿ ಜನಕ್ಕೂ ಅದು ಅನುಭವಿಸುತ್ತೆ ಅಂತ ನಾನು 2 ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಕುಮ್ಮಕ್ಕಂತಲೇ ಹೇಳ್ಬೋದು. ಪಾಕಿಸ್ತಾನ ಇರೋವರೆಗೂ ನಮ್ಮ ದೇಶಕ್ಕೆ ನೆಮ್ಮದಿ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಅವರು ಫ್ರೀಡಮ್ ಆದಮೇಲೆ ಅವರ ನಮ್ಮ ದೇಶಕ್ಕೆ, ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ನಮ್ಮ ದೇಶದ ಒಂದು ಜಾಗೃತಿ ಬಗ್ಗೆ ಆಗಲಿ, ಬೇರೆ ನಾನಾ ರೀತಿಗಳಲ್ಲಿ ನಾವು ಮುಂದೆ ಹೋಗೋದು ಅವ್ರಿಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಅವ್ರಿಗೆ. ಆ ಉದ್ದೇಶದಿಂದ ವಿಧವಾದ ರೀತಿಯಲ್ಲಿ ನಮ್ಮ ದೇಶಕ್ಕೆ ತುಂಬ ಅಡಚಣೆಗಳನ್ನು ಉಂಟು ಮಾಡಿದ್ದಾರೆ. ಎಸ್ಪೆಷಲಿ ಇನ್ ಕಾಶ್ಮೀರ್ ಇಶ್ಯೂನಲ್ಲಿ. ಮತ್ತು ಅರ್ಲಿಯರ್ ಇಟ್ ವಾಸ್ ಪಾರ್ಟ್ ಆಫ್ ಇಂಡಿಯಾ. ಯಾವಾಗ ಇಂಡಿಪೆಂಡೆನ್ಸ್ ಆಯಿತು, ಅದಕ್ಕೆ ಅದರದ್ದೇ ಆದ ಒಂದು ಸ್ವತಂತ್ರ ಕೊಟ್ಟು ಅದನ್ನು ಸಪ್ರೇಟ್ ಮಾಡಿದ್ರು ಆಗಿನ ರಾಜಕಾರಣಿಗಳೇ ಆಗ್ಬೋದು, ಸರ್ಕಾರನೇ ಆಗ್ಬೋದು. ಆದರೆ ಅದಾದ ನಂತರ ಬೆಳವಣಿಗೆಗಳು ತುಂಬ ಚೇಂಜಸ್ ಆಗ್ತಾ ಬಂದಿದೆ. ಈ ಮಧ್ಯೆ 1988ರಿಂದ ಹಿಡಿದು ಹೆಚ್ಚು ಕಮ್ಮಿ 25-30 ವರ್ಷಗಳು ಕಾಶ್ಮೀರದಲ್ಲಿ ಒಂದು ಆಂತರಿಕವಾಗಿ ನಮ್ಮ ದೇಶಕ್ಕೆ ತುಂಬ ತೊಂದರೆಗಳನ್ನು ಉಂಟು ಮಾಡಿದ್ದಾರೆ. ಅದರಲ್ಲಿ ಸಾವಿರಾರು ಸೈನಿಕರು, ಲಕ್ಷಾಂತರ ಮಿಲಿಟೆಂಟ್ಸ್ಗಳು ಸಹ ತೀರೋಗಿದ್ದಾರೆ. ಅದು ಏನಾಗಿದೆ ಅಂದರೆ ಆರ್ಟಿಕಲ್ 370 ನಮ್ಮ ಇಂಡಿಯಾ ಡೈರೆಕ್ಟಾಗಿ ಎಂಟ್ರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಒಂದು ಕಾನೂನನ್ನು ಸಹ ಸರ್ಕಾರ ಬದಲಾವಣೆ ತಂದು ಅಲ್ಲಿಯ ಬೆಳವಣಿಗೆ ಬಗ್ಗೆ ತುಂಬ ಆಸಕ್ತಿಯಿಂದ ಡೆವಲಪ್ಮೆಂಟ್ ಆಗಲಿ, ಬೇರೆ ಏನಾಗಲಿ ಎಲ್ಲನೂ ಮಾಡ್ತಾಯಿದ್ದಾರೆ. ಅಲ್ಲಿಯ ಜನಗಳಿಗೆ ಮನವರಿಕೆ ಆಗಬೇಕು, ನಾವು ಇಂಡಿಯಾದ ಜೊತೆ ನಾವು ಶಾಂತಿಯಿಂದ ಇರ್ತೀವಿ, ಶಾಂತಿಯಿಂದ ಡೆವಲಪ್ ಆಗ್ತೀವಿ ಅನ್ನೋದು ಅವ್ರ ಜನಗಳಿಗೆ ಕಾನ್ಫಿಡೆನ್ಸ್ ಬರಬೇಕು. ಆ ರೀತಿಯಾಗಿ ನಮ್ಮ ಈಗಿನ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಆದರೆ ರಾಜಕೀಯ ಪಕ್ಷಗಳ ಅವರ ಒಂದು ಅಡ್ವಾಂಟೇಜಿಗೋಸ್ಕರ ಕೆಲವೊಂದು ವಿಷಯಗಳಲ್ಲಿ ರಿಲಿಜಿಯಸ್ ಮ್ಯಾಟ್ರ್ನಲ್ಲಿ ಪರ ವಹಿಸ್ತಾರೆ. ಇದು ಮಾಡ್ತಾ ಇರೋದು ಮೊದಲನೇ ತಪ್ಪಿದು. ನಮ್ಮ ಇಂಡಿಯಾದಲ್ಲಿ ನಾವೆಲ್ಲ ಒಂದನೇ. ಯಾವಾಗ ನಾವು ಒಂದು ರಿಲಿಜಿಯಸ್ ಬಗ್ಗೆ ಸಪೋರ್ಟಿವ್ ಆಗಿ ಹೋಗ್ತೀವಿ, ನಾಳೆಯ ದಿನಗಳಲ್ಲಿ ನಮಗೆ ಇನ್ನೂ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಅದಂತೂ ಸತ್ಯ. ಈಗಲೇ ಯುವ ಜನತೆ ಆಗಲಿ, ನಮ್ಮ ದೇಶದ ಜನತೆ ಆಗಲಿ, ಎನಿ ಟೈಪ್ ಆಫ್ ರಿಲಿಜಿಯಸ್, ದೇ ಶುಡ್ ಕಮ್ ಟು ನೋ, ಎಸ್ ಐ ಆಮ್ ಇಂಡಿಯನ್, ನಾನು ಇಂಡಿಯನ್ನು, ನಾನು ನನ್ನ ದೇಶಕ್ಕೋಸ್ಕರ ನಾವು ಒಗ್ಗಟ್ಟಾಗಿರಬೇಕು, ಚೆನ್ನಾಗಿರಬೇಕು, ನಮ್ಮ ದೇಶ ಮುಂದುವರಿಬೇಕು ಅಂಥೇಳಿ ಅವ್ರ ಮನಸ್ಸಿಗೆ ಎಲ್ಲಿ ತನಕ ಬರಲ್ಲ, ಅಲ್ಲಿ ತನಕ ಈ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಬೇಕಂತಲೇ ಮಾಡೋದು ಇವೆಲ್ಲ ಸಣ್ಣ ಪುಟ್ಟಿಗೆ. ಮತ್ತು ಈ ರಾಜಕೀಯದವ್ರು ಮಾತಾಡ್ತಾ ಇದ್ದಾರೆ, ಅವರಿಗೆ ಸೆಕ್ಯೂರಿಟಿ ಕೊಡಬೇಕಾಯ್ತು, ಅದು ಮಾಡಬೇಕಾದ್ರೆ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ ಅವರು ಸರ್ಕಾರದವರು, ಅಲ್ಲಿನ ಸರ್ಕಾರ ತಗೋಬೇಕಾಯ್ತು ಫಸ್ಟ್ ಆಫ್ ಆಲ್. ಈ ಎಲ್ಲ ಜಾಗಕ್ಕೆ ನಾವು ಆರ್ಮಿಯವರು ವಿ ಮೀನ್ ಫಾರ್ ನೋ ವಾರ್.
ನಾವು ವಾರಕ್ಕೋಸ್ಕರ ನಾವು ಟ್ರೈನ್ ಹಾಕಿರೋದು. ಅಲ್ಲಿ ಹೋಗಿ ಟೂರಿಸ್ಟ್ ಬರ್ತಾರೆ, ಅವ್ರನ್ನ ಕಾಯಬೇಕು, ಬೇರೆಯವ್ರು ಬರ್ತಾರೆ ಅವ್ರನ್ನ ನೋ ವೇ. ಇದು ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್, ಸರ್ಕಾರ, ಅಲ್ಲಿನ ಸರ್ಕಾರ ಜವಾಬ್ದಾರಿನ ಹೊತ್ಕೊಂಡು ಮಾಡೋ ಕೆಲಸ ಇದು. ಇದರಲ್ಲಿ ಈ ರಾಜಕೀಯ ಪಕ್ಷಗಳು ಇಲ್ಲ ಇವರು ಡಿಪ್ಲಾಯ್ಮೆಂಟ್ ಮಾಡಬೇಕಾಯ್ತು ಆರ್ಮಿನ, ತಪ್ಪದು, ಮೊದಲನೇ ತಪ್ಪದು. ನಾವು ಇಂಟರ್ನಲ್ ಸೆಕ್ಯೂರಿಟಿ ನಾವಿಲ್ಲ, ಪ್ಯಾರಾಮಿಲಿಟ್ರಿ ಫೋರ್ಸ್ ಇದ್ದಾರೆ, ಅದಕ್ಕೆ ಪ್ಯಾರಾಮಿಲಿಟ್ರಿ CRPF ಇದ್ದಾರೆ, CISF ಇದ್ದಾರೆ, ಮತ್ತು ಬೇರೆ ಬೇರೆ ಸ್ಟೇಟ್ನ ಗೌರ್ಮೆಂಟ್ ಪೊಲೀಸ್ ಇದ್ದಾರೆ. ಇವರೆಲ್ಲ ಇಂಟರ್ನಲ್ ಸೆಕ್ಯೂರಿಟಿ ನೋಡ್ಕೋಬೇಕು. ದಟ್ ಇಸ್ ನಾಟ್ ಅವರ್ ಡ್ಯೂಟಿ. ನೋಡಿಕೊಂಡಾಗ ಅವ್ರನ್ನ ಶಾಂತಿಯಲ್ಲಿ ಸೆಕ್ಯೂರಿಟಿ, ಸ್ಟೇಟ್ ಸೆಕ್ಯೂರಿಟಿಯಿಂದ ಹಿಡಿದು ಸೆಂಟ್ರಲ್ ಸೆಕ್ಯೂರಿಟಿವರೆಗೂ ಇರ್ತಾರೆ. ಸ್ಟೇಟ್ ಸೆಕ್ಯೂರಿಟಿದು ಏನು ಮಾಡ್ತಾಯಿದ್ರು? ಬರೀ ಸೆಂಟ್ರಲ್ ಸೆಕ್ಯೂರಿಟಿ ಮತ್ತು ಸೆಂಟ್ರಲ್ ಇಂಟೆಲಿಜೆನ್ಸ್ನ ಬ್ಲೇಮ್ ಮಾಡೋದಲ್ಲ ಇದು. ಸ್ಟೇಟ್ನ ಇಂಟೆಲಿಜೆನ್ಸ್ ಆಲ್ಸೋ ರೆಸ್ಪಾನ್ಸಿಬಲ್, ಬಿಕಾಸ್ ಪೀಪಲ್ ಹ್ಯಾವ್ ಎಲೆಕ್ಟೆಡ್ ದಿಸ್ ಪೀಪಲ್ ಟು ಗವರ್ನ್ ಫಾರ್ ದಿ ಸ್ಟೇಟ್. ಇದನ್ನು ಅವರು ಯೋಚನೆ ಮಾಡಬೇಕು. ಅದನ್ನು ನನ್ನ ಹೆಸರು ಸುಬೇದಾರ್ ಸೋಮಶೇಖರ್. ನಾನು ಇದೇ ಹಾಸನ ಜಿಲ್ಲೆ ಆಲೂರು ತಾಲೂಕು ಬೈರಾಪುರದ ನಿವಾಸಿ. ನಾನು ನಮ್ಮ ಭಾರತೀಯ ಸೇನೆಯಲ್ಲಿ ಸುಮಾರು 28 ವರ್ಷ ಸರ್ವಿಸ್ ಮಾಡಿ 2023ರಲ್ಲಿ ರಿಟೈರ್ಡ್ ಆಗಿ ಬಂದಿದ್ದೇನೆ. ನಾನು ನಮ್ಮ ದೇಶದ ಈ ಒಂದು ಸದ್ಯದ ಪರಿಸ್ಥಿತಿಯ ನಮಗೆ ಯುದ್ಧದ ಅನಿವಾರ್ಯತೆ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಾವೆಲ್ಲ ಯಾಕೆ ಯೋಚನೆ ಮಾಡಬೇಕಾಗಿದೆ ಅಂದರೆ, ನಮ್ಮ ಸದ್ಯದ ಪರಿಸ್ಥಿತಿ ಭಾರತದಲ್ಲಿ ಹಲವಾರು ಉಗ್ರವಾದಿಗಳ ಸಂಘಟನೆಗಳು ನಮ್ಮಲ್ಲಿ ಆಕ್ರಮಣ ಮಾಡ್ತಾ ಇದೆ. ನಮ್ಮ ದೇಶದ ಜನತೆಯ ಮೇಲೆ ಹಾಗೂ ಅವರ ಕುಟುಂಬದವರಿಗೆ, ಅವರ ಮುಂದಿನ ಪೀಳಿಗೆವರೆಗೂ ನೆನಪಿಡೋ ರೀತಿಯಲ್ಲಿ ಉಗ್ರವಾದಿಗಳು ನಮಗೆ ನೋವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಕೊನೆಗಾಣಿಸೋದು ಅವಶ್ಯಕತೆ ಇದೆ. ಈಗ ನಾವು ನಮ್ಮ ಪೂರ್ವದ ಸ್ವಾತಂತ್ರ್ಯ ಬಂದ ನಂತರದಿಂದ ಹಲವಾರು ಯುದ್ಧಗಳನ್ನು ನೋಡಿದ್ದೇವೆ. ಈಗ 1947ರಲ್ಲಿ ನಾವು ವಿಭಜನೆ ಆದಾಗ ಆವಾಗಲೂ ಕೂಡ ನಮ್ಮ ಜನತೆ ವಿಭಾಗದ ಒಂದು ಧರ್ಮದ ಹೆಸರಿನಲ್ಲಿ ವಿಭಾಗದ ಒಂದು ಕಾರಣದಿಂದಾಗಿ ಸುಮಾರು 2-3 ಲಕ್ಷ ಸಾವು ನೋವುಗಳನ್ನು ಅನುಭವಿಸಿದ್ರು. ಸುಮಾರು 14 ಲಕ್ಷ ನಮ್ಮ ದೇಶದಿಂದ ನಮ್ಮ ಪಕ್ಕದ ವಿರೋಧಿ ದೇಶವಾದ ಪಾಕಿಸ್ತಾನಕ್ಕೆ ಹೋಗ್ಬೇಕಾಯಿತು. ಆವಾಗಲೂ ನಾವು ಆ ಒಂದು ಸಮಯದಲ್ಲಿ ಆ ಒಂದು ಘಟನೆ ನಡೆದಿರೋದನ್ನು ಒಂದು ಊಹಿಸಿಕೊಂಡ್ರೆ ನಮ್ಮ ರಕ್ತನೂ ಕುದಿಯುತ್ತೆ. ಅದಾದಮೇಲೆ ಹಲವಾರು ಒಂದು ಕಾಶ್ಮೀರ ವಿಷಯದಲ್ಲಿ ಹಲವಾರು ಸಾವು ನೋವುಗಳು ನಡೀತು. ರಾಜಾ ಹರಿಸಿಂಗ್ ಅವರು ಜಮ್ಮು ಮತ್ತು ಕಾಶ್ಮೀರವನ್ನು ನಮ್ಮ ಭಾರತಕ್ಕೆ ಸೇರಿಸೋದಕ್ಕೋಸ್ಕರ ನಾವು ಪಾಕಿಸ್ತಾನಕ್ಕೆ ಹೋಗೋದು ಬೇಡ, ನಾವು ಭಾರತಕ್ಕೆ ವಿಲೀನವಾಗ್ತೀವಿ ಅಂದಾಗ ಆಗಲೂ ಸಹ ನಮ್ಮ ಸೈನಿಕರು ಮತ್ತು ಅವಾಗಿನೂ ನಮ್ಮ ಸ್ವಾತಂತ್ರ್ಯ ಪಡೆದ ಒಂದು ಆ ಒಂದು ಸಮಯದ ಸ್ಥಿತಿಯಲ್ಲೂ ಸಹ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸೋದಕ್ಕೋಸ್ಕರ ನಮ್ಮ ಸೈನಿಕರು ಮತ್ತು ರಾಜತಾಂತ್ರಿಕತೆ ಎರಡರೂ ಸೇರಿ ಆ ಸಮಯದಲ್ಲಿ ಯುದ್ಧ ಮಾಡಬೇಕಾಯಿತು. ಅದೇ ರೀತಿ ಮುಂದೆ ಬಂದರೆ ನಾವು 1965 ಮತ್ತು 71ರಲ್ಲಿ ಬೇರೆಯವ್ರಿಗೋಸ್ಕರ ಯುದ್ಧ ಮಾಡಿದ್ವಿ. ಅದನ್ನು ಮುಂದುವರೆದು ನಾವು 1999ರಲ್ಲಿ ಕಾರ್ಗಿಲ್ ಯುದ್ಧವನ್ನು ಮಾಡಬೇಕಾಯಿತು. ಅದು ನಮ್ಮ ಒಂದು ಗಡಿ ರಕ್ಷಣೆಗೋಸ್ಕರ. ಈ ಎಲ್ಲದನ್ನು ನೋಡಿದಾಗ ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ಶತ್ರುಗಳಾದ ಪಾಕಿಸ್ತಾನ ರಾಷ್ಟ್ರ ಏನಿದೆ, ಒಳ್ಳೆ ರೀತಿ ಯಾವುದನ್ನು ಒಂದು ನೇರವಾಗಿ ಯುದ್ಧ ಮಾಡಿ ನಮ್ಮ ಹತ್ರ ಆಗಿಲ್ಲ, ಯಾವುದನ್ನು ಪಡೆದುಕೊಳ್ಳೋಕ್ಕಾಗಿಲ್ಲ. ಆದ್ರೂ ಎಂದು ಸೈನ್ಯ ಅಂದಾಗ, ಯುದ್ಧ ಅಂದಾಗ ಸಾವು ನೋವುಗಳು ಬರುತ್ತೆ. ಆದರೆ ಅದರ ಪರಿಣಾಮ ತುಂಬಾ ಕ್ರೂರವಾಗಿರುತ್ತೆ. ಹಾಗಾಗಿ ಈಗ ಸದ್ಯದ ಏನು 22ನೇ ತಾರೀಕು ಘಟನೆ ಆಯಿತು, ಇದನ್ನೆಲ್ಲ ನೋಡಿದಾಗ ಇದರ ಅವಶ್ಯಕತೆ, ಅದನ್ನು ಎದುರಿಸಿ ನಿಲ್ಲುವಷ್ಟು ನಮಗೆ ಶಕ್ತಿ ಇಲ್ವಾ ಅನ್ನೋ ಒಂದು ಅವರಲ್ಲಿ ನಂಬಿಕೆ ಇರ್ಬೋದು. ಆದರೆ ಒಂದು ಶತ್ರು ರಾಷ್ಟ್ರ ಯೋಚನೆ ಮಾಡಬೇಕು, ಇವಾಗ ಇರೋ ಭಾರತದ ಪರಿಸ್ಥಿತಿ ಏನು, ನಾವು ನಮ್ಮ ಆರ್ಥಿಕತೆ ಯಾವ ಒಂದು ಲೆವೆಲ್ಗಿದೆ, ಮತ್ತು ನಮ್ಮ ಒಂದು ಸೌಮ್ಯತೆ ಇರೋದ್ರಿಂದ ಅವರು ಇಷ್ಟೊಂದು ಮುಂದುವರಿಯೋದಕ್ಕೆ ಕಾರಣ ಅನ್ನಿಸ್ತಾ ಇದೆ. ಮತ್ತು ನಮ್ಮ ದೇಶದಲ್ಲಿ ಸಹ ಕೆಲವರು ಈ ಒಂದು ಉಗ್ರವಾದಿ ಸಂಘಟನೆಗಳಿಗೆ ಒಂದು ಸಹಾಯ ನೀಡೋದ್ರಿಂದ
ಈ ಒಂದು ಇಷ್ಟೊಂದೆಲ್ಲ ಘಟನೆ ನಡೆಯೋಕ್ಕೆ ಸಾಧ್ಯ. ಆದರೆ ಈ ಒಂದು 22ನೇ ತಾರೀಕು ಏನು ಘಟನೆ ಆಯಿತು, ಅದಾದಮೇಲೆ ನಮ್ಮ ದೇಶದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ನೋಡ್ಬೋದು. ಈಗ ನಾವು ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ಸುಮಾರು ನಾವು ಸಹ ಸೈನ್ಯದಲ್ಲಿ ಸುಮಾರು 12-15 ವರ್ಷ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ವಿ. ಆ ಒಂದು ಸಮಯದಲ್ಲಿ ನಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಕೂಗು ಯಾವಾಗಲೂ ಕೇಳ್ತಾ ಇತ್ತು. ನಾವು ಯಾವ್ದಾರು ಒಂದು ಆಪ್ರೇಷನ್ಗೆ ಹೋದಾಗಿರ್ಬೋದು, ಅಥವಾ ನಾವು ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಮಾಡಬೇಕಾದ್ರೆ, ಮೂವ್ಮೆಂಟ್ ಮಾಡಬೇಕಾದ್ರೆ ಇದೆಲ್ಲ ಕೇಳ್ತಾ ಇತ್ತು. ಆದರೆ ಈ ಒಂದು ಘಟನೆ ನಂತರ ನಮಗೆ ಏನು ಬದಲಾವಣೆ ಕಾಣ್ತಾ ಇದೆ ಅಂದರೆ, ಯಾವೊಂದು ಜನತೆ ನಮ್ಮ ದೇಶದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು, ಇವಾಗ ಅದೇ ಜನತೆ ಪಾಕಿಸ್ತಾನ್ ಮುರ್ದಾಬಾದ್ ಅನ್ನೋ ಒಂದು ಕೂಗನ್ನು ನಮಗೆ ಕೇಳಿಸ್ತಾ ಇದೆ. ನನ್ನ ಹೆಸರು KB ಬಾಲಕೃಷ್ಣ ಅಂತೇಳಿ. ನಾನು ಹಾಸನ ತಾಲೂಕು ಕಟ್ಟಾಯ ಹೋಬಳಿಯನು. ನಾನು 1981ರಲ್ಲಿ ಆರ್ಮಿಗೆ ಜಾಯಿನ್ ಆದೆ. 98ರಲ್ಲಿ ರಿಟೈರ್ಡ್ ಆದೆ. ಆಗಲೇ ರಿಟೈರ್ಡ್ ಆಗಿ ನಾನು 27 ವರ್ಷ ಆಯಿತು. ನಮ್ಮ ಕಾಲದಲ್ಲೆಲ್ಲ ಶಾಂತಿ ಇತ್ತು. ಆದರೆ ಅವತ್ತಿನ ಕಾಲದಲ್ಲಿ ಯಾವುದೂ ಹೊರಗಡೆಗೆ ಬರ್ತಾ ಇರಲಿಲ್ಲ. ಇವತ್ತಿನ ಸಮಾಜದಲ್ಲಿ ಮೊನ್ನೆ ನಡೆದಂಥ ಘಟನೆ ತುಂಬ ದುಃಖಕರವಾದ್ದು. ಅಂದರೆ ನಮ್ಮ ದೇಶದಲ್ಲಿ ಹುಟ್ಟಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಭಾರಿ ಕಷ್ಟ ಆಗ್ತದೆ. ಅವರು ಪಿಶಾಚಿಗಳ, ರಕ್ತ ಪಿಶಾಚಿಗಳ ಏನು ಅಂತ ಹೇಳೋಕ್ಕೆ ಸಾಧ್ಯ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ 70 ವರ್ಷ ಆಳಿದ ಇಂದಿನ ಸರ್ಕಾರಗಳು ದೇಶಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿವೆ ಅಂತ ಎಲ್ಲ ಜನತೆಗೂ ಗೊತ್ತು. ಆದರೆ ಈ ಮೋದಿ ಸರ್ಕಾರ ಬಂದ ನಂತರ ಸೈನಿಕರಿಗೆ ಕೊಡುವಂಥ ಬೆಲೆ, ಸೈನಿಕರಿಗೆ ಕೊಡುವಂಥ ಸಪೋರ್ಟು ನಾನು ನನ್ನ ಜೀವಿತಾವಧಿಯಲ್ಲಿ ಯಾವತ್ತೂ ನೋಡಿಲ್ಲ. ಆದ ಕಾರಣ ಮೊನ್ನೆ ನಡೆದಂಥ ಅಮಾಯಕರನ್ನು ಕೊಲೆ ಮಾಡಿದಂಥ, ಕತ್ತರಿಸಿದಂಥ ಮಕ್ಕಳೆದುರಿಗೆ, ಹೆಂಡತಿ ಎದುರಿಗೆ ಗುಂಡಿಟ್ಟು ಕೊಲ್ಲುವಾಗ ಅವ್ರಿಗೆ ಪಟ್ಟಂಥ ಸ್ಥಿತಿ ನೋಡಿದರೆ ಇದು ಯುದ್ಧ ಅನಿವಾರ್ಯ. ಯುದ್ಧ ಅನಿವಾರ್ಯ ಅಂದರೆ ಈಗ ನನಗೆ 64 ವರ್ಷ. ಇವತ್ತು ಸಹ ನನ್ನನ್ನು ಯುದ್ಧಕ್ಕೆ ಇಲ್ಲ ಅಲ್ಲಿ ಯಾವ್ದಾರ ಕೆಲಸಕ್ಕೆ ಕರೆದ್ರೆ ಖಂಡಿತ ನಾನು ಹೋಗಿ ತಯಾರಾಗಿದ್ದೇನೆ. ಅದಲ್ಲದೆ ಇವತ್ತಿನ ವೆಪನ್ಸೇ ಆಗಲಿ, ಒಂದು ಇದೇ ಆಗಲಿ, ಎಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಚೆನ್ನಾಗಿ ನಮ್ಮ ದೇಶದಲ್ಲಿ ಒಗ್ಗೂಡಿಸ್ತಾ ಇದ್ದಾರೆ. ಆದ ಕಾರಣ ಯುದ್ಧ ಮಾಡೋದು ಅನಿವಾರ್ಯ ಅಂತ ಹೇಳಿ ಯುದ್ಧದಲ್ಲಿ ಇವತ್ತು ಯುದ್ಧ ಮಾಡಿದರೆ ನಮ್ಮ ದೇಶ ಮುಂದೆ ಭಾರಿ ತುಂಬ ವರ್ಷಗಳ ಕಾಲ ಸದಾ ಸುಖವಾಗಿರುತ್ತೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಗರ್ AS. ನಾನು ಜಿಲ್ಲಾಧ್ಯಕ್ಷ, ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘದ. ನಾನು 16 ವರ್ಷ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಬಂದು 8 ವರ್ಷ ಆಯಿತು. ಇವತ್ತು ಸಹ ನಮಗೆ ನಮ್ಮ ದೇಶ ಅಂದರೆ ಒಂದು ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಿರ್ಬೋದು, ಅದಕ್ಕಿಂತ ಮಿಗಿಲಾದದ್ದು ನಮ್ಮ ಜನ್ಮಭೂಮಿ ನಮ್ಮ ಭಾರತ ಮಾತೆ. ಹಾಗಾಗಿ ಇವತ್ತೇನು ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ನಡೀತು ಕೃತ್ಯ, ಅದು ನಮಗೆ ಭಾಳಷ್ಟು ಮನಸ್ಸಿಗೆ ನೋವು ತಂದಿದೆ. ನಾನು ಹೇಳೋದೊಂದೇ, ನನ್ನೊಂದು ಸ್ಲೋಗನ್ ಇದೆ, ಲವ್ ಇಂಡಿಯಾ ಆರ್ ಲೀವ್ ಇಂಡಿಯಾ. ಇಲ್ಲ ನಮ್ಮ ದೇಶನ ಪ್ರೀತಿಸಿ, ಇಲ್ಲ ನಮ್ಮ ದೇಶ ಬಿಟ್ಟು ತೊಲಗಿ ಅಂತ. ಆ ಒಂದು ಕೆಲಸನ ಈಗ ಏನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನನಗೆ ಅನ್ನಿಸ್ತಂಗೆ ಈ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. POKನ ಖಾಲಿ ಮಾಡಿಸಿ ಅವ್ರನ್ನ ಓಡಿಸ್ಬೇಕು ಅಂತ ಒಂದು ಇದಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಂತ್ಕೊಂತೀವಿ. ನಾವು ನಿವೃತ್ತಿ ಹೊಂದಿರ್ಬೋದು, ನಾಳೆನೂ ವಾರ್ ಮಾಡ್ತೀವಿ ಅಂದರೆ ನಮಗೆ ಕರೆದ್ರೆ ನಾವು 24 ಗಂಟೆ ಒಳಗೆ ನಾವು ಕಾಶ್ಮೀರ ತಲುಪಿ ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ಪ್ರಾಣ ತ್ಯಾಗ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ, ಹಾಗೆಯೇ ಒಬ್ಬ ಭಾರತ ಪ್ರಜೆಯಾಗಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ನಮ್ಮ ದೇಶದಲ್ಲಿ ಇದ್ದೀವಿ ಅಂದರೆ ಯಾರೇ ಇರ್ಬೋದು, ನಾನು ಅದು ಧರ್ಮ ಬೇರೆ ಅದು ಇದು ಅಂತ ಹೇಳ್ತಾ ಇಲ್ಲ. ಒಂದು ಸಲ ನಾವು ನಮ್ಮ ದೇಶ ಅಂದಮೇಲೆ ಅದನ್ನ ಇಷ್ಟಪಡೋಂಗಿದ್ರೆ ನಮ್ಮ ದೇಶದಲ್ಲಿ ಇರಬೇಕು. ಇಲ್ಲ ಅಂದರೆ ದಯಮಾಡಿ ನಮ್ಮ ದೇಶ ಬಿಟ್ಟು ನಿಮ್ಗೆ ಯಾವ ದೇಶ ಇಷ್ಟ ಇದೆ ಆ ದೇಶಕ್ಕೆ ಹೋಗಿ ನಮ್ಮ ದೇಶದ ಒಂದು ಶಾಂತಿನ ಮತ್ತು ಭಗ್ನ ಮಾಡಬಾರ್ದು ಅಂತ ನಾನು ಅವ್ರಲ್ಲಿ ಕೇಳ್ಕೊತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕೇಂದ್ರ ಸರ್ಕಾರ ನೀವು ನೋಡ್ದಂಗೆ 2-3 ಅಟ್ಯಾಕ್ ಮಾಡಿದೆ. ತುಂಬ ಚೆನ್ನಾಗಿ ಅವರಿಗೆ ಉತ್ತರನ ಜಾಬ್ ಕೊಟ್ಟಿದ್ದೀವಿ. ಅದು ಕೊಡೋ ಅಂಥದ್ದೇ ನಮಗೆ ದೊಡ್ಡ ವಿಷಯ ಅಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಗೊತ್ತಾಗುತ್ತೆ ಅದನ್ನು ಅಂತ ಹೇಳ್ತಾ, ನಮ್ಮ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೊಂಡಿರ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಆರ್ಡಿನರಿ ಕ್ಯಾಪ್ಟನ್ ಮಂಜೇಗೌಡ ಅಂತ, ನಾವು ಆರ್ಮಿ ಮೆಡಿಕಲ್ ಸೆ ಬಿಲಾಂಗ್ ಕರ್ತೇವೆ. ಈಗ ನಮ್ಮ ಹಿಂದೂಸ್ತಾನ 70 ವರ್ಷದಿಂದ ಶಾಂತಿ 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 ಅಂತಲೇ ಬಂದಿದೆ. ಯಾವಾಗಲೂ ಪಕ್ಕದಲ್ಲಿ ಜೊತೆಲಿ ಪಡೋಸಿಯನ್ನು ಪಕ್ಕದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ಭಾವಿಸಿದ್ದು, ಶಾಂತಿಯುತವಾಗಿ ಭಾವಿಸ್ತಾ ಇದ್ದದ್ದು ನಮ್ಮ ಹಿಂದೂಸ್ತಾನ. ಆದರೆ ಇವಾಗ ಒಳ್ಳೆ ನಮ್ಮ ಪ್ರಧಾನಮಂತ್ರಿ ಒಂದು ಸ್ಟೆಪ್ ತಗೊಂಡಾಗ ಅದರಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು. ಇಡೀ ದೇಶ ಒಮ್ಮತವಾಗಿ ವಿಪಕ್ಷೆ ಆಗಲಿ ಅಥವಾ ಸರ್ಕಾರವಾಗಲಿ ಅವ್ರ ಸರ್ಕಾರದ ಜೊತೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ದೇಶ ಜನತೆಗಳಿಗೆ. ಮತ್ತು ಪಾಕಿನ ಚೀಫ್ ISI ಮೊದಲವರು ಮುನೀರವರು
ಇದು ISI ಚೀಫ್ ಆಗಿದ್ದರು. ಅವರು ಈ ಗಲಾಟೆಯಾದ 22ನೇ ತಾರೀಕು ಗಲಾಟೆಯಲ್ಲಿ ಹಿಂದೂ ಮುಸ್ಲಿಂ ಅಂತ ಅದನ್ನು ಭೇದ ಭಾವ ಇಟ್ಟು ಕೊಂದಿರೋದ್ರಿಂದ ಅವರು ಯಾವಾಗಲೂ ಹಿಂದೂ ಮುಸ್ಲಿಂ ಅಂತಲೇ ಇದ್ದಾರೆ. ಆದ್ದರಿಂದ ಇದು ಬಹಳ ಘೋರನ ಅಪರಾಧವನ್ನು ಮಾಡಿದ್ದಾರೆ. ಇವರು ಅಮೇರಿಕೂ ಸಹ ಅವ್ರ ಬಗ್ಗೆ ಉಗ್ರವಾದಿಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ದೆ. ಭಾರತ ಸರ್ಕಾರ ನಮ್ಮ ಆರ್ಮಿ ಡಿಫೆನ್ಸ್ಗೆ ಆದೇಶ ಕೊಡೋದನ್ನು ಕಾಯ್ತಾ ಇರುತ್ತೆ, ರೆಡಿ ಇದೆ ಇವತ್ತು. ಆದರೆ ವಾಟ್ಸಪ್ಪಲ್ಲಿ ಒಂದು ನಾನು ನೋಡಿದೆ, MP ಸಾಬ್ ಮಾಜಿ ಮುಖ್ಯಮಂತ್ರಿ ಇದು MP ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸಾಬ್ ಒಂದು ಮಾತು ಹೇಳಿದ್ದಾರೆ. टेररिस्ट के साथ जम्मू कश्मीर का कुछ नेता मिला हुआ करके जब हमारी ನಮ್ಮ ಒಳಗಡೆ ಯಾರು ಹೆಲ್ಪ್ ಇಲ್ದಲೇ ಹೊರಗಡೆ ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ. ನಮ್ಮವ್ರ ಸಪೋರ್ಟ್ ಇಲ್ದಲೇ, ಲೋಕಲ್ ಸಪೋರ್ಟ್ ಇಲ್ದಲೇ ನಮ್ಮ ಮನೆಗೆ ಯಾರೂ ನುಗ್ಗೋಕ್ಕಾಗಲ್ಲ. ಅದರಿಂದ ನಮ್ಮವರು ಮೊದಲು ಭದ್ರತೆ ಮಾಡಿಕೊಂಡು ಹೊರಗಡೆನ ನಾವು ಮಟ್ಟ ಹಾಕಬೇಕು. ಇವಾಗ ಆ ಟೈಮ್ ಬಂದಿತ್ತೆ. 70 ವರ್ಷ ನಾವು ಭಾಳ ತ್ಯಾಗ ಮಾಡಿದ್ದೀವಿ. ನಮ್ಮ ಬ್ಯಾನ್ ಕ ಸಿಂಧೂರ್ ಮಿಟಾವ ಕಬ್ ತಕ್ ದೇಖೆಂಗೆ, ಎಲ್ಲಿವರೆಗೂ ಸಹನ ಮಾಡ್ಕೋಬೇಕು ನಾವು. ಇದರಲ್ಲಿ ದೇಶ ಒಳಗಡೆ ಉಗ್ರರು ಯಾರು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಸಪೋರ್ಟ್ ಕೊಡ್ತಾರೆ, ಅವ್ರಿಗೆ ಅಂಥವ್ರನ್ನ ಸಹ ವರ್ಕೌಟ್ ಮಾಡಬೇಕು. ಅದರಲ್ಲಿ 25% ಇದ್ದಾರೆ. ಅದನ್ನು ಬಿಟ್ಟು ಯಾರು ಮುಸ್ಲಿಮರೆಲ್ಲ ನಾವು ಕೆಟ್ಟರು ಅಂತ ಹೇಳೋಕ್ಕಾಗಲ್ಲ. ಒಳ್ಳೊಳ್ಳೆ ವಿದ್ವಾನ್ ಇದ್ದಾರೆ. ಅಬ್ದುಲ್ ಕಲಾಂ ಸಾಬ್ ದೇಶಕ್ಕೋಸ್ಕರ ತ್ಯಾಗ ಮಾಡಿದರು. ಮುಸ್ಲಿಮರು ಒಳ್ಳೆ ಜನರು ಇದ್ದಾರೆ. ಅದರಲ್ಲಿ ಎಲ್ಲರನ್ನೂ ಒಂದೇ ತಕಡಿಲಿ ತೂಗೋಕ್ಕಾಗಲ್ಲ. ಅದರಲ್ಲಿ ಒಳ್ಳೆಯವರು ಇದ್ದಾರೆ. ಅದನ್ನು ಇಲ್ಲಿ ಸಹ ನಮ್ಮ ಆ ಥರ ಸಪೋರ್ಟು ನಮ್ಮ ವಿಪಕ್ಷಿಗಳೇ ಆಗಲಿ, ದೇಶದ ಒಂದು ಒಳ್ಳೆ ನಿರ್ಣಯ ತಗೋಬೇಕಾರೆ ಅವ್ರಿಗೆ ಸಪೋರ್ಟ್ ಕೊಡ್ಬೇಕಾರೆ ಹೊತ್ತು ಹೊರಗಡೆ ಮೀಡಿಯಾಕ್ಕೆ ಬಂದ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬಾರ್ದು, ವಿದೇಶ ವಿರೋಧ ಹೇಳಿಕೆಯನ್ನು ಕೊಡಬಾರ್ದು ಅಂತ ನಾನು ಮನವರಿಕೆ ಮಾಡ್ತೀನಿ. ಮತ್ತು ಕೆಲವು ವಿಪಕ್ಷಿ ನೇತ ವಾಟರನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದಾಗ ನೀವು ಎಲ್ಲಿಗೆ ಡೈವರ್ಟ್ ಮಾಡ್ತೀರಾ? ಅಲ್ಲಿ ಈ ಸರ್ವದ ಹೇಳಿ ಇದು ಮೀಟಿಂಗ್ನಲ್ಲಿ ಹೇಳ್ತಾರೆ, ಎಲ್ಲ ಮಾತಾಡೋಕ್ಕೆ ಬಂದಾಗ ನಾವು ಓಕೆ ಅಂತ ಬರ್ತಾರೆ. ಹೊರಗಡೆ ಬಂದಮೇಲೆ ಅವೇಳಿನ ಹೇಳಿಕೆಯನ್ನು ಕೊಡ್ತಾರೆ. ಅದು ದೇಶಕ್ಕೆ ಒಳ್ಳೆಯದಲ್ಲ ಅಂತ ಯಾವುದೇ ಪಕ್ಷ ಆಗಲಿ, ನಾವು ಇಂಡಿಯನ್ ಡಿಫೆನ್ಸು ನಾವು ಯಾವ ಪಕ್ಷಕ್ಕೂ ಸೀಮಿತವಲ್ಲ. ನಾವು ಯಾವ ಸರ್ಕಾರ ಇದೆ ಅದೇ ನಮ್ಮದು. ನಾವು ಕಾಂಗ್ರೆಸ್ ಆಗಲಿ BJPಯಲ್ಲಿ ಯಾರು ದೇಶದ ಭಾವನೆ ಇಟ್ಕೊಂಡು, ದೇಶ ಪ್ರೇಮಿ ಇಟ್ಕೊಂಡು ಆ ವ್ಯಕ್ತಿಗೆ ನಾವು ಆರ್ಮಿ ಡಿಫೆನ್ಸು ಸಪೋರ್ಟ್ ಕೊಡುತ್ತೆ. ಏನು ಹೇಳಿದೆ? ಡಿಫೆನ್ಸು ಸಪೋರ್ಟ್ ಕೊಡೋದು ದೇಶ ಪ್ರೇಮಿಗೆ, ದೇಶವನ್ನು ಮುನ್ನಡೆಸುವಂಥ ಒಳ್ಳೆ ರೀತಿ ಹೋಗೋವಂಥ ಜನಕ್ಕೆ ನಾವು ಕೊಡೋದು. ಯಾವುದೇ ಪಕ್ಷಕ್ಕಾಗಲಿ, ಯಾವುದೇ ಸರ್ಕಾರಕ್ಕಾಗಲಿ, ಕಾಂಗ್ರೆಸ್ ಆಗಲಿ, BJPಯಲ್ಲಿ ಯಾವುದೇ ಆಗಲಿ, ಯಾವುದಕ್ಕೂ ಅಲ್ಲ. ದೇಶ ಪ್ರೇಮಿ ವ್ಯಕ್ತಿ ಒಳ್ಳೆ ಅದನ್ನು ಸ್ಟೆಪ್ ತಗೊಂಡಾಗ ಅದಕ್ಕೆ ನಾವು ಪೂರ್ಣ ಸಮರ್ಥನೆ ಕೊಡ್ತೀವಿ. ಅದರಲ್ಲಿ ಕೆಲವರು ವಿಪಕ್ಷಿಗಳು ಹೇಳಿದ್ದೇವೆ, ಸೇನೆಗೆ ಜವಾನ್ ಪೆನ್ಷನ್ ಕೇಳಿ ಬರ್ತೀವಿ ಹೋತೆ, ಬಡತನದಿಂದ ಬರ್ತೀವಿ ಹೋತೆ. ಹೌದು, ನಾವು ನಮ್ಮ ವ್ಯಕ್ತಿಗತಿಯಿಂದ ಹೇಳ್ತಾ ಇದ್ದೀನಿ. ನಾನು ಇವತ್ತು ಆರ್ಡ್ರ್ ಕೊಟ್ಟು ಒಂದು ಸ್ಟೆಪ್ಪನ್ನು ತಗೊಂಡ್ರೆ ದೇಶ, ನಾವು ನನ್ನ ವೈಯಕ್ತಿಕ ಇವತ್ತು ಪೆನ್ಷನನ್ನು ಬಂದ್ ಮಾಡ್ತೀನಿ, ಎಲ್ಲಿವರೆಗೂ